ಮತ್ತೊಮ್ಮೆ ಸದ್ದು ಮಾಡಿದ್ದ ಉಪಿಯ ಓಂ ಸಿನಿಮಾ ರಜನಿಯ ಭಾಷಾ ಯಾವುದು ಬೆಸ್ಟ್? ಸೂಪರ್ ಸ್ಟಾರ್ ರಜನಿಕಾಂತ್ ಪ್ರಕಾರ ಓಂ ಸಿನಿಮಾ ಬೆಸ್ಟ್. ಭಾಷಾ ಸಿನಿಮಾಗಿಂತ ಓಂ ಸಿನಿಮಾ 10 ಪಟ್ಟು ಉತ್ತಮ ಸಿನಿಮಾ. ಕೂಲಿ ಸಿನಿಮಾ ಪ್ರೀ ರಿಲೀಸ್ ಈವೆಂಟ್ ನಲ್ಲಿ ರಜನಿಕಾಂತ್ ಅವರ ಮಾತಿದು. ನಟ ಉಪೇಂದ್ರ ಪ್ರತಿಭೆಯನ್ನ ಹಾಡಿ ಹೊಗಳಿದಂತಹ ಕೂಲಿ ರಜನಿ ಹೊಗಳಿಕೆಯಿಂದ ಉಬ್ಬಿ ಹೋಗಿರುವಂತಹ ನಟ ಉಪೇಂದ್ರ. ಭಾಷಾಗಿಂತ ಓಂ ಸಿನಿಮಾ ಬೆಸ್ಟ್. ಭಾರತದಲ್ಲಿರುವಂತಹ ಮೋಸ್ಟ್ ಇಂಟೆಲಿಜೆಂಟ್ ಡೈರೆಕ್ಟರ್ಗಳಿಗೆ ಇನ್ಸ್ಪಿರೇಷನ್ ಅಂತಂದ್ರೆ ಇದು ಉಪೇಂದ್ರ ಅವರು. ಕನ್ನಡ ಚಿತ್ರರಂಗ ಅಷ್ಟೇ ಇಲ್ಲ, ಹಿಂದಿ, ತೆಲುಗು, ಮಲಯಾಳಂ, ತಮಿಳು ಎಲ್ಲರಿಗೂ ಕೂಡ ಉಪೇಂದ್ರರಿಂದ ಸಾಕಷ್ಟು ಕಲಿತಾ ಇದ್ದಾರೆ. ಉಪೇಂದ್ರ ನಟರಾಗಿ ಎಲ್ಲ ನಿರ್ದೇಶಕರಾಗಿ ಚಿತ್ರರಂಗಕ್ಕೆ ಬಂದವರು. ಕನ್ನಡದಲ್ಲಿ ಶಿವರಾಜ್ ಕುಮಾರ್ ಆಕ್ಟ್ ಮಾಡಿದಂತಹ ಈ ಒಂದು ಓಂ ಸಿನಿಮಾವನ್ನ ಅವರೇ ನಿರ್ದೇಶನವನ್ನ ಮಾಡಿದ್ರು. ಆ ಸಿನಿಮಾ ಭಾಷಾ ಸಿನಿಮಾಗಿಂತ 10 ಪಟ್ಟು ಬೆಟರ್ ಸಿನಿಮಾ. ನನಗೆ ಆಕ್ಟರ್ ಉಪೇಂದ್ರಗಿಂತ ಡೈರೆಕ್ಟರ್ ಉಪೇಂದ್ರ ಇಷ್ಟ. ಉಪೇಂದ್ರ ತುಂಬಾನೇ ಇಷ್ಟ ಆಗ್ತಾರೆ. ಈಗ ಲೋಕೇಶ್ ಕನಕರಾಜ್ ಅವರ ಈ ಒಂದು ಸಿನಿಮಾ ನಾನ್ ಲೀನಿಯರ್ ಸಿನಿಮಾ ಮಾಡ್ತಾ ಇದ್ದಾರೆ. ನಾನ್ ಲೀನಿಯರ್ ಸಿನಿಮಾವನ್ನ ಈಗಾಗಲೇ ಮಾಡ್ತಾ ಇದ್ದವರು ಡೈರೆಕ್ಟರ್ ಆಗಿರುವಂತಹ ಉಪೇಂದ್ರ. ಸೂಪರ್ ಸ್ಟಾರ್ ರಜನಿಕಾಂತ್ ಅವರ ಈ ರೀತಿಯಾಗಿ ಹೇಳ್ಕೊಟ್ಟಿದ್ದಾರೆ. ಎಸ್, ಭಾಷಾಗಿಂತ ಓಂ ಸಿನಿಮಾ ಬೆಸ್ಟ್. ಭಾರತದಲ್ಲಿರುವಂತಹ ಮೋಸ್ಟ್ ಇಂಟೆಲಿಜೆಂಟ್ ಡೈರೆಕ್ಟರ್ಗಳಿಗೆ ಇನ್ಸ್ಪಿರೇಷನ್ ಅಂತಂದ್ರೆ ಅದು ಉಪೇಂದ್ರ. ಕನ್ನಡ ಚಿತ್ರರಂಗ ಅಷ್ಟೇ ಅಲ್ಲ, ಹಿಂದಿ, ತೆಲುಗು, ತಮಿಳು ಈ ಎಲ್ಲ ಚಿತ್ರಗಳಿಗೂ ಕೂಡ ಉಪೇಂದ್ರರಿಂದ ಸಾಕಷ್ಟು ಕಲಿತಾ ಇದ್ದಾರೆ. ಉಪೇಂದ್ರ ನಟರಾಗಿ ಎಲ್ಲ ನಿರ್ದೇಶಕರಾಗಿ ಚಿತ್ರರಂಗಕ್ಕೆ ಬಂದವರು. ಕನ್ನಡದಲ್ಲಿ ಶಿವರಾಜ್ ಕುಮಾರ್ ಆಕ್ಟ್ ಮಾಡಿದಂತಹ ಓಂ ಸಿನಿಮಾವನ್ನ ಅವರೇ ನಿರ್ದೇಶನ ಮಾಡಿದ್ದಾರೆ. ಈ ಒಂದು ಸಿನಿಮಾ ಭಾಷಾ ಸಿನಿಮಾಗಿಂತ 10 ಪಟ್ಟು ಬೆಟರ್ ಆಗಿರುವಂತಹ ಸಿನಿಮಾ. ನನಗೆ ಆಕ್ಟರ್ ಉಪೇಂದ್ರಕ್ಕಿಂತ ಡೈರೆಕ್ಟರ್ ಉಪೇಂದ್ರ ಇಷ್ಟ. ಈಗ ಲೋಕೇಶ್ ಕನಕರಾಜ್ ನಾನ್ ಲೀನಿಯರ್ ಸಿನಿಮಾವನ್ನ ಮಾಡ್ತಾ ಇದ್ದಾರೆ. ನಾನ್ ಲೀನಿಯರ್ ಸಿನಿಮಾವನ್ನ ಈಗಾಗಲೇ ಮಾಡ್ತಾ ಇದ್ದಿದ್ದವರು ಡೈರೆಕ್ಟರ್ ಉಪೇಂದ್ರ ಅಂತ ಹೇಳಿ ಬರೆದುಕೊಂಡಿದ್ದಾರೆ. ಎಸ್ ವೀಕ್ಷಕರೇ, ರಜನಿಕಾಂತ್ ಅವರು ಹಾಡಿ ಹೋಗಲಿದ್ದಾರೆ ಓಂ ಸಿನಿಮಾವನ್ನ. ರಜನಿಕಾಂತ್ ಅವರು ಅಂತಲ್ಲ, ಎಲ್ಲ ಸಿನಿಮಾಗಳಿಗೂ ಕೂಡ ಈ ಒಂದು ಸಿನಿಮಾ ಓಂ ಸಿನಿಮಾ ಇದೆಯಲ್ಲ, ಇದು ಸಾಕಷ್ಟು ಜನರಿಗೆ ಇಷ್ಟ ಆಗುತ್ತೆ. 2015ರಲ್ಲಿ ಟಿವಿಗೆ ಕೊಟ್ಟಿರುವಂಥದ್ದು. ಅಲ್ಲಿವರೆಗೂ ಕೂಡ ಈ ಒಂದು ಓಂ ಸಿನಿಮಾ ಥಿಯೇಟರ್ಗಳಲ್ಲಿ ಹಾಕಿದ್ರೆ ದ ಬೆಸ್ಟ್ ಕಲೆಕ್ಷನ್ ಸಿನಿಮಾ ಓಂ ಸಿನಿಮಾ ಆಗಿತ್ತು. ಸೊ ಭಾಷಾಗಿಂತ ಓಂ ಸಿನಿಮಾ ಸಖತ್ತಾಗಿದೆ, 10 ಪಟ್ಟು ಸಖತ್ತಾಗಿದೆ ಅಂತ ಹೇಳ್ತಾ ಇರುವಂತಹ ರಜನಿಕಾಂತ್ ಈಗ ಸಾಕಷ್ಟು ಕನ್ನಡದ ಜನತೆಗೆ ಇಷ್ಟವಾಗಿದ್ದಾರೆ. ಭಾಷಾಗಿಂತ ಓಂ ಸಿನಿಮಾ ದಿ ಬೆಸ್ಟ್. ಎಲ್ಲರೂ ಕೂಡ ಉಪೇಂದ್ರರಿಂದ ಸಾಕಷ್ಟು ಕಲಿತಾ ಇದ್ದಾರೆ. ಉಪೇಂದ್ರ ನಟರಾಗಲ್ಲ, ನಿರ್ದೇಶಕರಾಗಿ ಚಿತ್ರರಂಗಕ್ಕೆ ಬಂದವರು. ಕನ್ನಡದಲ್ಲಿ ಶಿವರಾಜ್ ಕುಮಾರ್ ಆಕ್ಟ್ ಮಾಡಿದಂತಹ ಓಂ ಸಿನಿಮಾ ಅವರೇ ನಿರ್ದೇಶನ ಮಾಡಿದ್ದು ಅಂತ ಹೇಳಿ ಸಾಕಷ್ಟು ವಿಚಾರಗಳನ್ನ ಸ್ಟೇಜ್ ಮೇಲೆ ಹಂಚಿಕೊಂಡಿದ್ದಾರೆ. ಸ್ಟೇಜ್ ಮೇಲೆ ಹಾಡಿ ಹೋಗಿಳ್ತಾ ಇರುವಂತಹ ರಜನಿಕಾಂತ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.